ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಪರಿಣಾಮ ಗಂಟೆಗಟ್ಟಲೆ ಬಸ್ಗಳು ಸಿಗದೆ ವಿದ್ಯಾರ್ಥಿಗಳು ಹೈರಾಣು. ಮುದುಗುರುಕಿ ಅಪಘಾತ ಸ್ಥಳಕ್ಕೆ ಸಚಿವ ಕೆಎಚ್ ಮುನಿಯಪ್ಪ ಭೇಟಿ, ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ. ಅತಿಯಾದ ಬಿಸಿಲು, ಆಲಿಕಲ್ಲು ಮಳೆ, ಮಣ್ಣು ಪಾಲಾದ ಮಾವು, ನೆರೆ ರಾಜ್ಯದ ಮಾವು ಮಾರುಕಟ್ಟೆಗೆ ಲಗ್ಗೆ, ಮಾವು ಪ್ರಿಯರಿಗೆ ದರ ಏರಿಕೆಯ ಬಿಸಿ. ಪೊಲೀಸರ ಮೇಲೆಯೇ ಹಲ್ಲೆ, ಪುಂಡಾಟ ಮೆರೆದ ಕಾಲೇಜು ವಿದ್ಯಾರ್ಥಿಗಳು, ಭಯಭೀತರಾಗಿರುವ ಸಾರ್ವಜನಿಕರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯ ಪರಿಣಾಮ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದ್ದು, ಇದೀಗ ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಪ್ರತಿದಿನ ಸಂಜೆಯಾದರೆ ಸಾವಿರಾರು ವಿದ್ಯಾರ್ಥಿಗಳು ಗಂಟೆಗಟ್ಟಲೆ ಬಸ್ಗಾಗಿ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದು 3 ವರ್ಷಗಳು ತುಂಬಿದೆ. ಅದರಲ್ಲಿ ಮೊದಲ ಗ್ಯಾರಂಟಿಯಾದ ಶಕ್ತಿ ಯೋಜನೆಯಿಂದ ರಾಜ್ಯಾದ್ಯಂತ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣದ ಸೌಲಭ್ಯ ಒದಗಿಸಿಕೊಟ್ಟಿತ್ತು. ಈ ಗ್ಯಾರಂಟಿ ಮಹಿಳೆಯರಿಗೆ ವರದಾನವಾದರೆ ಪುರುಷರಿಗೆ ಬರೆಯಾಗಿ ಪರಿಣಮಿಸಿತ್ತು. ಬರ್ತಾ ಶಕ್ತಿ ಯೋಜನೆಯಿಂದ ಹೆಚ್ಚಾದ ಮಹಿಳೆಯರ ಸಂಚಾರದಿಂದ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬಸ್ ಸಿಗದೆ ತೊಂದರೆಯಾಗಿದೆ. ಹೀಗಿರುವಾಗ ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಕಾಲೇಜುಗಳು, ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಓದ್ತಾ ಇರತಕ್ಕಂತಹ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿದಿನ ವಿವಿಧ ತಾಲೂಕುಗಳಿಂದ ನಗರಕ್ಕೆ ಆಗಮಿಸುತ್ತಾರೆ. ಆದರೆ ಸಂಜೆ ಕಾಲೇಜು ಮುಗಿದ ಬಳಿಕ ಮನೆಗಳಿಗೆ ತೆರಳಲು ವಿದ್ಯಾರ್ಥಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಧ್ಯಾಹ್ನ 3 ಗಂಟೆಯಿಂದಲೇ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳ ದಟ್ಟಣೆ ಹೆಚ್ಚಾಗುತ್ತದೆ. ಸಂಜೆ 7 ಗಂಟೆಯಾದರೂ ಸಹ ಬಸ್ಗಳು ಸಿಗದೆ ವಿದ್ಯಾರ್ಥಿಗಳು ಗಂಟೆಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಕೆಲವೊಮ್ಮೆ ಬಸ್ ಬಂದರೂ ಸಹ ಜನರಿಂದ ತುಂಬಿ ತುಳುಕುತ್ತಿದ್ದು ವಿದ್ಯಾರ್ಥಿಗಳಿಗೆ ಹತ್ತಲು ಅವಕಾಶವೇ ಸಿಗ್ತಾ ಇಲ್ಲ. ಇದರಿಂದ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದುವರೆಗೂ 5 ಮುಕ್ಕಾಲಾಗಿದೆ. 2 ಬಸ್ ಬಿಟ್ಟಿದ್ದೀರಾ? ನೋಡಿ ಗೊತ್ತಾಗುತ್ತೆ. ಹೋಗಿ ಮುಂದೆ
ಈ ದಿನ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದರೆ ಬೆಂಗಳೂರು ಸರಿಸಮಾನವಾಗಿ ಬೆಳೀತಾ ಇರೋ ಒಂದು ಜಿಲ್ಲೆ ಆಗ್ತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದರೆ ಇವತ್ತು ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ಪಾಲಿಟೆಕ್ನಿಕ್ ಕಾಲೇಜುಗಳಿದ್ದಾವೆ. ಸರಿಸುಮಾರು ಎಲ್ಲ ಕಡೆ ಟಾಪ್ ಮೋಸ್ಟ್ ವಿದ್ಯಾರ್ಥಿಗಳು ಇವತ್ತು ಎಲ್ಲ ತಾಲೂಕುಗಳು, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಿಯರ್ಲಿ 5 ತಾಲೂಕಿದ್ರೆ ಹೊಸದಾಗಿರೋ 2 ತಾಲೂಕು ಸೇರಿ 7 ತಾಲೂಕೀಗ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ನಡೆಸಿ ಹತ್ತತ್ರ ನಮ್ಮ ಸರಿಸುಮಾರು ಒಂದು 20,000ವರೆಗೂ ಇವತ್ತು ಸ್ಟ್ರೆಂತು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ವಿದ್ಯಾರ್ಥಿಗಳು ಓದೋಕ್ಕೆ ವಿದ್ಯಾಭ್ಯಾಸಕ್ಕೆ ಬರ್ತಾ ಇದ್ದಾರೆ. ನಾವು ಬೆಳಗ್ಗೆಯಿಂದ ನೋಡ್ಬೋದು ಎಷ್ಟೋ ಜನ ಹೆಣ್ಮಕ್ಳು ಏನಂದರೆ ನಾವು ಒಂದು ಟಾಪರ್ಸ್ ಆಗಬೇಕು, ಒಂದು ಒಳ್ಳೆಯ ಹೆಸರು ಸಂಪಾದಿಸ್ಬೇಕು ಅಂತ ತಾಲೂಕು ಕೇಂದ್ರದಲ್ಲಿ ತುಂಬಿ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವಿದ್ಯಾಭ್ಯಾಸಕ್ಕೆ ಎಲ್ಲ ಕಾಲೇಜುಗಳಿಗೆ ಬಂದು ಸೇರ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆ ಶುರುವಾಗುವಂಥ ನಮ್ಮ ವಿದ್ಯಾರ್ಥಿಗಳ ಜಾಥಾ ಅಂದರೆ ಮನೆಯಿಂದ ಬಿಟ್ಟು ಕಾಲೇಜ್ ಸೇರ್ಬೇಕಾದ್ರೆ 9 ಗಂಟೆ ಆಗುತ್ತೆ. 9 ಗಂಟೆಗೆ ಎಲ್ಲ ತಾಲೂಕು ಅದು ಏನು ಪ್ರೈವೇಟ್ ಬಸ್ ಸಿಗುತ್ತೋ, ಗೌರ್ಮೆಂಟ್ ಬಸ್ ಸಿಗುತ್ತೋ, ಏನು ಆಧಾರ್ ಕಾರ್ಡ್ ತಗೊಂಡೆ ನಾವು ಗೌರ್ಮೆಂಟ್ ಬಸ್ಸಲ್ಲಿ ಬರಬೇಕು ಅನ್ನೋ ಈ ಉದ್ದೇಶನೂ ಇಲ್ದಿರ ಪ್ರೈವೇಟ್ ಬಸ್ಗೂ ತುಂಬಿ ತುಳ್ಕೊಂಡು ಬರ್ತಾರೆ ವಿದ್ಯಾರ್ಥಿಗಳು. ಆದರೆ ಮಧ್ಯಾಹ್ನ ಆದಮೇಲೆ ನಿಜವಾದ ಏನೋ ದುರಂತ ಶುರುವಾಗುತ್ತೆ. 2 ಗಂಟೆಗೆ ಶುರುವಾದರೆ ಪಾಪ ವಿದ್ಯಾರ್ಥಿಗಳೆಲ್ಲ ಕಾಲೇಜುಗಳು ಮುಗಿಸ್ಕೊಂಡು 2 ಗಂಟೆಗೆ ಬಂದು ಬಸ್ ಸ್ಟ್ಯಾಂಡಿಗೆ ಬಿದ್ದೋದ್ರೆ 2 ಗಂಟೆಯಿಂದ 5 ಗಂಟೆ 6 ಗಂಟೆ ನೀವು ನೋಡ್ಬೋದು. ನಮ್ಮ ಇದರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ನೋಡ್ಬೋದು, ಗೌರಿಬಿದನೂರು ಬಸ್ಸುಗಳು ಮಧ್ಯಾಹ್ನ 3 ಗಂಟೆ ಶುರು ಆದರೆ ಅದು ಗೌರಿಬಿದನೂರಿಂದ ಹಿಡಿದು ಆ ಕಡೆ ಏನೋ ತೊಂಡೆಬಾವಿ ಈ ಕಡೆ ಹೋಗೋ ವಿದ್ಯಾರ್ಥಿಗಳು ಬಾಗೇಪಲ್ಲಿ, ನಿಮಗೆಲ್ಲ ಗೊತ್ತಿದೆ ಹೈವೇದಲ್ಲಿ ಬಾಗೇಪಲ್ಲಿ ಇದ್ರು, ಬಾಗೇಪಲ್ಲಿಂದ ಚೇಳೂರಿಗೆ ಹೋಗ್ಬೇಕಾಗತ್ತೆ. ಅದೇ ಥರ ಶಿಡ್ಲಘಟ್ಟ ನೋಡ್ಬೇಕು, ಶಿಡ್ಲಘಟ್ಟೆಯಿಂದ ಜಂಗಮಕೋಟೆ ಕ್ರಾಸು ಈ ಕಡೆಯಿಂದ ಬರ್ತಾರೆ. ಚಿಂತಾಮಣಿಯಿಂದ 36 ಕಿಲೋಮೀಟ್ರು ಏನೋ ಲಾಸ್ಟ್ ಬಾರ್ಡರ್ ಯನಮಲಪಾಡಿ ಅಂತ, ಅದು ಫೈನಲ್ಲು, ಅದು ಆಂಧ್ರ ಬಾರ್ಡ್ರು. ಅಲ್ಲಿಂದ ವಿದ್ಯಾರ್ಥಿಗಳು ಚಿಕ್ಕಬಳ್ಳಾಪುರಕ್ಕೆ ಪ್ರತಿದಿನ 3 ಗಂಟೆ ಅವ್ರು ಟ್ರಾವೆಲ್ಲೇ ಸರೋಗುತ್ತೆ. ಅಂಥದ್ರಲ್ಲಿ ಮಧ್ಯಾಹ್ನ 3 ಗಂಟೆಗೆ ಬಂದು ಸಾಯಂಕಾಲ 6 ಗಂಟೆವರೆಗೂ ಬಸ್ಸುಗಳಿಲ್ಲ ಅಂತ ಅಳ್ದಾಡ್ತಾ ಇದ್ದಾರೆ. ಬೆಳಗ್ಗೆ ಬಸ್ಸುಗಳಿರೋದೇನು, ಸಾಯಂಕಾಲ ಬಸ್ಸುಗಳು ಯಾಕೆ ಶಾರ್ಟೇಜ್ ಬರ್ತಾ ಇದೆ ಇವತ್ತವರೆಗೂ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಸೊ ಮೊನ್ನೆ ನಿಮಗೆಲ್ಲ ಗೊತ್ತೇ ಇರ್ಬೋದು, ಒಂದು ದೊಡ್ಡ ದುರಂತ. ಈ ಒಂದು ಕಾನೂನು ವಿದ್ಯಾರ್ಥಿನಿ ಪಾಪ ಅಲ್ಲಿ ಕಾಲೇಜ್ ಮುಗಿಸ್ಕೊಂಡು ಬಸ್ ಹತ್ತಬೇಕಾದ್ರೆ ನಮ್ಮ ನಿಜವಾದ ಪರಿಸ್ಥಿತಿ ನೋಡಬೇಕು. ಬೆಂಗಳೂರಿಗೆ ಹೋಗೋ ಬಸ್ಸುಗಳಲ್ಲಿ ಮತ್ತು ಚಿಂತಾಮಣಿಗೆ ಹೋಗೋ ಬಸ್ಸುಗಳಲ್ಲಿ ನಿಂತ್ಕೊಳಕ್ಕೆ ಜಾಗ ಇರಲ್ಲ. ಆ ನಿಂತ್ಕೊಂಡಿರೋ ಜಾಗದಲ್ಲಿ ಆ ಹತ್ತಬೇಕಾದ್ರೆ ಆ ಹುಡುಗಿ ಕಾಲು ಜಾರು ಬಿದ್ದು ಅದ್ರ ಮೇಲೆ ಬಸ್ ಹರಿದು ಪಾಪ ಆ ಹುಡುಗಿ 2 ಕಾಲು ಕಳ್ಕೊಳ್ಳೋ ಪರಿಸ್ಥಿತಿ ಇವತ್ತು ಬಂದಿದೆ. ಇವತ್ತು ಅದಕ್ಕೇನೋ ನಾವು ಪರಿಹಾರ ಕೊಡ್ಬೋದು, ಬಟ್ ಪರಿಹಾರ ಕಾಲು ತಂದ್ಕೊಳಲ್ಲ, ಪರಿಹಾರ ಪ್ರಾಣವನ್ನು ತಂದ್ಕೊಡಲ್ಲ. ಇವತ್ತು ಯಾವುದೇ ಪರಿಹಾರಕ್ಕಿಂತ ಹೆಚ್ಚಾಗಿ ಅವರ ಪ್ರಾಣ ಮುಖ್ಯ. ವಿದ್ಯಾರ್ಥಿಗಳು ದೇಶದ ಸ್ವತ್ತು. ಇವತ್ತು ಸರ್ಕಾರ ನಿಜವಾಗ್ಲಿ ಇವತ್ತೇನು ಗ್ಯಾರಂಟಿ ಯೋಜನೆಗಳಿಂದ ಎಲ್ಲ ಹೆಣ್ಮಕ್ಳು ಇವತ್ತು ತಗೊಂಡು ಬಸ್ ಸೌಲಭ್ಯವನ್ನು ಉಪಯೋಗಿಸ್ಕೊತಾ ಇದ್ದಾರೆ. ಆಗರಂತೆ ಒಂದು ಬಸ್ ಸೌಲಭ್ಯನೂ ಸಿಗಬೇಕಲ್ವ. ಈಗ ಬಸ್ ಸೌಲಭ್ಯ ಈಗ ಸಿಗದಿರೋದ್ರಿಂದ ನಿಜವಾದ ತೊಂದರೆ. ನಾವು ಬಸ್ ಸ್ಟ್ಯಾಂಡಲ್ಲಿ ನೋಡಬೇಕಾದ್ರೆ ಚಿಕ್ಕ ಮಕ್ಕಳು, ದೊಡ್ಡ ಮಕ್ಕಳು, ಮಹಿಳೆಯರು, ವೃದ್ಧರು ಇರ್ತಾರೆ. ಅಲ್ಲಿ ಬಸ್ಗಳ ಬಿದ್ದು ಬೀಳೋದೋಗ್ಲಿ, ಆ ತುಂಬಿರೋ ಇದರಲ್ಲಿ ಗಾಳಿ ಆಡಿದ್ರೆ ಯಾರೋ ಸತ್ತೋಗ್ಬಿಡ್ತಾರೆ ಅನ್ನೋ ಭಯ ಆಗುತ್ತೆ. ಅಷ್ಟು ತೀವ್ರವಾದ ಪರಿಸ್ಥಿತಿ ಇವತ್ತು ನಮ್ಮ ಸರ್ಕಾರಿ ಬಸ್ ವ್ಯವಸ್ಥೆಯಲ್ಲಿ ಆಗ್ತಾಯಿದೆ. ಆದ್ದರಿಂದ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡು ಇವತ್ತೇನು ಸೌಲಭ್ಯ ಕೊಡ್ತಾರೆ ಅದಕ್ಕಿಂತ ಹೆಚ್ಚು ಬಸ್ಸುಗಳು ಕೊಡ್ರಿ. ಸಾಯಂಕಾಲ ಎಕ್ಸ್ಟ್ರಾ ನಿಮಗೆ ಅದ್ರ ಮೇಲೆ ಈಗ ರೆವಿನ್ಯೂ ಜನ್ರೇಟ್ ಆಗಲೇಬೇಕು. ರೆವಿನ್ಯೂ ಜನ್ರೇಟ್ ಆಗ್ತಾ ಇಲ್ಲ. ಇವಾಗ ಕೆಲವ್ರು ಏನು ಹೇಳ್ತಾರೆ, ಇವಾಗ ಗ್ಯಾರಂಟಿ ಇದ್ಮೇಲೇನೋ ಗ್ಯಾರಂಟಿ ಆಧಾರ್ ಕಾರ್ಡಲ್ಲಿ ನೀವು ಹೆಣ್ಮಕ್ಳು ಬಿಡ್ತಿರೋದ್ರಿಂದ ಜನ್ರೇಟ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ಇವಾಗೆಲ್ಲ ಬೇರೆ ಏನೋ ಇಂಟ್ರೆಸ್ಟೆಡ್ ಬಸ್ಸಸ್ಸಿಂದ ಆಗ್ತಿದೆ. ಸಾಯಂಕಾಲ ಆ ಟೈಮಲ್ಲಿ ಸರಿಸುಮಾರು ಸಾಯಂಕಾಲ 3 ಗಂಟೆಯಿಂದ 5 ಗಂಟೆವರೆಗೂ ಒಂದು ಎಕ್ಸ್ಟ್ರಾ ಬಸ್ಸಸ್ಸನ್ನು ಹಾಕಿದ್ರೆ ವಿದ್ಯಾರ್ಥಿಗಳು ಸೇಫಾಗಿ ಮನೆಗೆ ಸೇರೋ ಥರ ಪರಿಸ್ಥಿತಿ ಶುರು ಮಾಡಬೇಕು. ಅದನ್ನು ಆ ಪರಿಸ್ಥಿತಿ ಜನ್ರೇಟ್ ಮಾಡೋ ಕೆಲಸದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮತ್ತು ಜಿಲ್ಲಾಡಳಿತ ಎಲ್ಲ ಮತ್ತು ಇನ್ಕ್ಲೂಡಿಂಗ್ ಪೊಲೀಸ್ ಇಲಾಖೆ, ಅಲ್ಲಿ ಜಾಸ್ತಿ ಜನ ಆ ಟೈಮಲ್ಲಿ ಪೊಲೀಸ್ ಇಲಾಖೆನೂ ತುಂಬ ಇರಲೇಬೇಕಾಗುತ್ತೆ. ಯಾಕಂದರೆ ಬಸ್ ಸ್ಟ್ಯಾಂಡಲ್ಲೂ ಹೆಚ್ಚು ಇವತ್ತು ಕ್ರೌಡ್ ಆದಾಗಿಂದ ಕಳ್ತನಗಳು ಜಾಸ್ತಿ ಆಗ್ತದೆ. ಆ ಕಳ್ತನಗಳು ಆಗೋದು ಯಾರು ಬರ್ತಾವ್ರೆ ಎಲ್ಲೋ ಹೋಗ್ತಾರೋ ಗೊತ್ತಾಗಲ್ಲ. ಅಲ್ಲಿ CC ಕ್ಯಾಮ್ರಾ ವ್ಯವಸ್ಥೆಗಳು ಸರಿಯಾಗಿಲ್ಲ. ಸೊ ಆದ್ದರಿಂದ ಹೆಣ್ಮಕ್ಳ ಹಿತದೃಷ್ಟಿಯಿಂದ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ, ಮಹಿಳೆಯರ ಹಿತದೃಷ್ಟಿಯಿಂದ ಸಾಯಂಕಾಲ 3 ಗಂಟೆ ಮೇಲೆ ಹೆಚ್ಚು ಬಸ್ ಸೌಲಭ್ಯನ ಕಲಿಸ್ಬೇಕು ಅಂತ ಇದನ್ನು ಆಗ್ರಹಿಸ್ತಾ ಇದ್ದೀವಿ. ಇನ್ನು ವಿದ್ಯಾರ್ಥಿಗಳಿಗೆ ಸರ್ಕಾರ ನೀಡಿರುವ ಉಚಿತ ಅಥವಾ ವಿದ್ಯಾರ್ಥಿ ಪಾಸ್ ತೋರಿಸಿದರೆ ಕೆಲ ಬಸ್ಗಳ ಸಿಬ್ಬಂದಿ ಬಸ್ ನಿಲ್ಲಿಸದೆ ತೆರಳುತ್ತಾರೆ ಎಂಬ ಆರೋಪ ಕೇಳಿಬಂದಿದೆ. ಇದರಿಂದಾಗಿ ವಿದ್ಯಾರ್ಥಿಗಳು ಖಾಸಗಿ ವಾಹನಗಳಿಗೆ ಹೆಚ್ಚುವರಿ ಹಣ ನೀಡಿ ತೆರಳಬೇಕಾದ ಅನಿವಾರ್ಯತೆ ಎದುರಿಸುತ್ತಿದ್ದಾರೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ಆದರೆ ಅದಕ್ಕೆ ಅನುಗುಣವಾಗಿ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಮಾಡದ ಹಿನ್ನೆಲೆ ವಿದ್ಯಾರ್ಥಿಗಳೇ ಹೆಚ್ಚು ತೊಂದರೆ ಅನುಭವಿಸ್ತಾ ಇದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಮಯಕ್ಕೆ ಸರಿಯಾಗಿ ನನ್ನ ವಿದ್ಯಾರ್ಥಿಗಳು ಕ್ಲಾಸ್ಗೆ ಹೋಗದೇ ಇದ್ದಾಗ ಅವರ ಭವಿಷ್ಯದ ಮೇಲೆ ಹೊಡೆದಂಗೆ ಅಂತ ಇವತ್ತು ಏನು ವಿದ್ಯಾರ್ಥಿಗಳನ್ನ ಇವತ್ತು ಸಮಯಕ್ಕೆ ಸರಿಯಾಗಿ ಅಂತ ಕಷ್ಟಪಟ್ಟು ಓದಿಸೋವಂಥ ಈ ಸಂದರ್ಭದಲ್ಲಿ ಯಾವಾಗ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಇಲ್ಲವೋ ಆವಾಗ ಸರಿಯಾದ ಸಮಯಕ್ಕೆ ಅವರು ತಮ್ಮ ವಿದ್ಯಾರ್ಥಿ ಸಮಯವನ್ನು ವ್ಯರ್ಥ ಮಾಡಿ ಕಾಲಹರಣ ಮಾಡಿ ಮನೆಗೆ ಹೋಗುವಂಥ ಪರಿಸ್ಥಿತಿಗಳಾಗ್ತಾಯಿದೆ. ಇವತ್ತು ಏನು ಈ ಉಚಿತ ವ್ಯವಸ್ಥೆ ಮಾಡಿದಾಗಿಂದ ಸರ್ಕಾರದಿಂದ ಕರ್ನಾಟಕ ಸಾರಿಗೆ ವ್ಯವಸ್ಥೆಗೆ ಎಲ್ಲ ವಿದ್ಯಾರ್ಥಿಗಳಿಂದ ವಸೂಲಿ ಮಾಡಿ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಮಾಡಿಸ್ಬೇಕಾಗಿತ್ತು. ಇನ್ನೊಂದು ಏನಾದರೆ ಅಂತಾರಾಜ್ಯ ಬೋರ್ಡ್ ಹಾಕ್ಕೊಂಡು ವಿದ್ಯಾರ್ಥಿಗಳಿಗೆ ಮತ್ತು ಮಹಿಳೆಯರಿಗೆ ತುಂಬ ಅನಾನುಕೂಲ ಮಾಡಿ
ಮತ್ತು ಅರ್ಧ ಗಂಟೆ ಆದ್ರೂ ಡಿಪೋಯಿಂದ ಬಸ್ ವ್ಯವಸ್ಥೆ ಕಲ್ಪಿಸೋದಿಲ್ಲ. ಈಗ ಈ ರಾಜ್ಯದಿಂದ ಎಲ್ಲ ಕಡೆ ಚಿಕ್ಕಬಳ್ಳಾಪುರದಲ್ಲಿ ಯಥೇಚ್ಛವಾಗಿ ಇತ್ತೀಚಿನ ದಿನಗಳಲ್ಲಿ ಅಪಘಾತಗಳು ಹೆಚ್ಚಾಗ್ತಿದೆ. ಯಾಕಂದರೆ ಜನಸಂಖ್ಯೆ ಓಡಾಟ ಹೆಚ್ಚಿರೋದ್ರಿಂದ ಇದನ್ನು ಎಚ್ಚೆತ್ತುಕೊಂಡು ನಮ್ಮ ಸಾರಿಗೆ ಸಚಿವರು ಹೆಚ್ಚಿನ ಬಸ್ಸಿನ ವ್ಯವಸ್ಥೆಯನ್ನು ಕಲ್ಪಿಸಲು ವಿಫಲರಾಗಿದ್ದಾರೆ. ಆದರೆ ಈ ಸರ್ಕಾರದ ಉಚಿತ ವ್ಯವಸ್ಥೆಯನ್ನು ಮಾಡಿ ಈಗ ವಿದ್ಯಾರ್ಥಿಗಳು ಮತ್ತು ಮಹಿಳೆಯರ ಸಂಖ್ಯೆ ಓಡಾಟ ಜಾಸ್ತಿ ಇರೋದರಿಂದ ಇದನ್ನೆಲ್ಲ ಅನಾನುಕೂಲಗಳಾಗ್ತಾ ಇರೋದ್ರಿಂದ ಈ ಸರ್ಕಾರವನ್ನು ಅವರಿಗೆ ಸಮರ್ಪದ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸೋದ್ರಲ್ಲಿ ವಿಫಲರಾಗ್ತಾ ಇದ್ದಾರೆ. ಅರ್ಧ ಗಂಟೆ ಆದ್ರೂ 3-4 ಬಸ್ಸುಗಳ ಜನ ಈಗ ಕಾದ್ಕೊಂಡು ಬಸ್ ಸ್ಟಾಪಲ್ಲೇ ಒದ್ದಾಡಿ, ಮತ್ತು ಮೊನ್ನೆ ತಾನೇ ನಮ್ಮ SSCT ಕಾಲೇಜ್ ಬಳಿ ಒಬ್ಬ ವಿದ್ಯಾರ್ಥಿಯನ್ನು ಸಾವನ್ನಪ್ಪಿದರು. ಮೊನ್ನೆ ಇಲ್ಲಿ ಸಾರಿಗೆ ಬಸ್ ಸ್ಟಾಪಲ್ಲಿ ಅಲ್ಲೇ ಡೋರಿಂದ ಬಿದ್ದು ಅದೆಲ್ಲ ಅನಾಹುತಗಳಾಗಿದ್ದು. ಈ ಎಲ್ಲ ಘಟನೆಗಳನ್ನು ಕಣ್ಣಾರೆ ನೋಡಿ ಏನು ಸಮರ್ಪದ ಬಸ್ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡೋದಕ್ಕೆ ಏನು ಇವತ್ತು ಸರ್ಕಾರದವರು ಎಚ್ಚೆತ್ತುಕೊಂಡು ಇವ್ರಿಗೇನಾದರೂ ಒಳ್ಳೆ ರೀತಿಯ ವ್ಯವಸ್ಥೆಯನ್ನು ಬಸ್ ವ್ಯವಸ್ಥೆ ಕಲ್ಪಿಸೋದ್ರಲ್ಲಿ ವಿಫಲರಾಗಿದ್ದಾರೆ. ಇವನ್ನೆಲ್ಲ ನಾವು ಖಂಡಿಸಿ ಇವತ್ತು ಏನು ಹೇಳ್ತಾ ಇದ್ದೀವಿ ಅಂದರೆ, ಸಮರ್ಪಕವಾಗಿ ಬಸ್ ವ್ಯವಸ್ಥೆನೇ ಕಲ್ಪಿಸದೇ ಇದ್ದಾಗ ಜನರನ್ನು, ಈ ವಿದ್ಯಾರ್ಥಿಗಳನ್ನೇ ಭವಿಷ್ಯದ ಮೇಲೆ ಹೊಡೆದಂಗೆ ಈ ರಾಜ್ಯ ಇನ್ನು ಮತ್ತೇನು ಅಭಿವೃದ್ಧಿ ಆಗುತ್ತೆ ಅಂತ ನೋಡ್ಕೋಬೇಕಾಗುತ್ತೆ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಮತ್ತೆ ಒಂದು ಸರಿಯಾಗಿ ಸಮಯಕ್ಕೆ ಬಸ್ ವ್ಯವಸ್ಥೆನೇ ಕಲ್ಪಿಸ್ಕೊಡ್ತಾ ಇದ್ದಾಗ ಇನ್ನು ಈ ರಾಜ್ಯ ಅಭಿವೃದ್ಧಿ ಬಗ್ಗೆ ಯಾವ ಥರ ಆಗ್ತಾಯಿದೆ ಅಂತ ನೋಡಬೇಕಾಗುತ್ತೆ ಸರ್. ಯಾಕಂದರೆ ಇವತ್ತೊಂದು ದಿವಸದಲ್ಲಿ ಚಿಕ್ಕಬಳ್ಳಾಪುರ ಗೌರಿಬಿದನೂರು ಕಡೆಗೇ ಇವತ್ತು 1/4 ಗಂಟೆ ಅರ್ಧ ಗಂಟೆ ಒಂದು ಬಸ್ಸು, ಬೆಂಗಳೂರು ಕಡೆನೇ ಅಷ್ಟೇ ನಾನ್ ಸ್ಟಾಪ್ ಗಾಡಿ ಹಾಕೋ ಬರ್ತಾರೆ. ಪಾಪ ಎಲ್ಲ ವಿದ್ಯಾರ್ಥಿಗಳನ್ನು 500 ಜನ 200 ಜನ 300 ಜನ ಅಲ್ಲಿ ಬಸ್ ಕಟ್ಕೊಂಡು ಅವರೆಲ್ಲ ಹೋಮ್ ಗಾರ್ಡ್ಸ್ ಎಲ್ಲ ಸೈಡಿಗೆ ತೊಗೊಳ್ಳೋಂಥ ವ್ಯವಸ್ಥೆ ಆಗ್ತಾಯಿದೆ ನೋಡಿ. ಈಗ ಎಲ್ಲ ಸರ್ಕಾರಿ ಬಸ್ಗಳೇ ತಾನೇ, ಮತ್ತು ಅಂತಾರಾಜ್ಯ ಬಸ್ ಅಂತಲೇ ಯಾಕೆ ಕಳಿಸ್ಬೇಕು? ಇವ್ರು ಕೂಡ ದುಡ್ಡು ಪಾಸ್ ಕೊಡ್ತಾರಲ್ಲ, ಪಾಸ್ ಫ್ರೀಯಾಗಿ ಏನಾದರೂ ಕೊಡ್ತಾರಾ ವಿದ್ಯಾರ್ಥಿಗಳಿಗೆ? ಇಲ್ಲ, ದುಡ್ಡು ತಗೊಂತಾರೆ. ಆ ದುಡ್ಡನ್ನು ಒಂದೇ ಸಾರಿ ತಗೊಂತಾರಲ್ಲ. ಇದು ಬಡ್ಡಿ ವ್ಯವಸ್ಥೆ ಮಾಡಿದಾಗ ಚಾರ್ಜಿಗಿಂತ ಜಾಸ್ತಿನೇ ಆಗುತ್ತೆ ಅವ್ರ ಹತ್ರ. 1800 ರೂಪಾಯಿಯನ್ನು ತಗೊಂಡಾಗ ವರ್ಷಕ್ಕೆ ಅವ್ರ ಓಡಾಟ ಎಷ್ಟಿರುತ್ತೆ ಅಂದರೆ 8 ತಿಂಗಳಿರುತ್ತೆ, 3 ತಿಂಗಳು ರಜಾ ಇರುತ್ತೆ, 9 ತಿಂಗಳಲ್ಲೇ ಸರಿಯಾಗಿ ಸಮಯಕ್ಕೆ ಅವ್ರು ಪಾಸ್ ಸಿಗದೇ ಇದ್ದಾಗ ಖಾಸಗಿ ಬಸ್ಸಲ್ಲಿ ಅಲ್ಲಿ ಇಲ್ಲಿ ಹೊಟ್ಟೋಗ್ತಾರೆ. ಯಾಕಂದರೆ ಭವಿಷ್ಯದ ಮೇಲೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಬೇಕಂತ ನೆಪ ಇಟ್ಕೊಂಡು ಬಂದಾಗ ಸರ್ಕಾರಿ ಸೌಲಭ್ಯ ಸಿಗದೇ ಇದ್ದಾಗ ಇನ್ನು ಸಾಲ ಪಾಲ ಮಾಡಿ ಮನೆಯಿಂದ ಕಳಿಸ್ಕೊಡ್ತಾರೆ. ಅದರಿಂದ ಅವರು ಖಾಸಗಿ ಬಸ್ಸಲ್ಲೋ ಇಲ್ಲ ಆಟೋದಲ್ಲೋ ವ್ಯವಸ್ಥೆ ಮಾಡಿಕೊಂಡು ವಿದ್ಯಾಭ್ಯಾಸದ ಮಾಡಲಿಕ್ಕೆ ಸರಿಯಾಗಿ ಸಮಯಕ್ಕೆ ಸರ್ಕಾರಿ ಬಸ್ ಸೌಲಭ್ಯವನ್ನು ಸಿಗದೇ ಇದ್ದಾಗ ಅವ್ರು ಬೇರೆದನ್ನು ಆಧಾರ ಇಟ್ಕೊಂಡಿದ್ದಾರೆ. ಇಂಥ ದುರ್ಘಟನೆಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೀತಾ ಇದೆ. ಇದನ್ನೆಲ್ಲ ಸರ್ಕಾರದವರನ್ನು ಎಚ್ಚೆತ್ತುಕೊಂಡು ಸಾರಿಗೆ ವ್ಯವಸ್ಥೆಯನ್ನು ಯಥೇಚ್ಛಿನ ರೂಪದಲ್ಲಿ ಕಳಿಸ್ಕೊಡ್ಬೇಕಂತೇಳಿ ಮನವಿ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಂಬಂಧಿಸಿದ ಈ ಸಮಸ್ಯೆಯನ್ನು ಜಿಲ್ಲಾಡಳಿತ ಹಾಗೂ ಸಾರಿಗೆ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಶಾಲೆ ಕಾಲೇಜು ಸಮಯದಲ್ಲಿ ಹೆಚ್ಚುವರಿ ಬಸ್ಗಳನ್ನು ಓಡಿಸುವ ಮೂಲಕ ವಿದ್ಯಾರ್ಥಿಗಳ ಪರದಾಟಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಮುದುಗುರ್ಕಿ ಬಳಿ ನಡೆದಿದ್ದ ಅಪಘಾತ ಸ್ಥಳಕ್ಕೆ ಸಚಿವ KH ಮುನಿಯಪ್ಪ, ಪೊಲೀಸ್ ಇಲಾಖೆ ಮತ್ತು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೊಂದಿಗೆ ಜಂಟಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ದೇವನಹಳ್ಳಿ ತಾಲೂಕು ಮುದುಗುರ್ಕಿ ಗ್ರಾಮದ ಬಳಿ ಅಂಡರ್ ಪಾಸ್ ಇಲ್ಲದೆ ಸಾಲು ಸಾಲಾಗಿ ಅಪಘಾತಗಳಾಗುತ್ತಲೇ ಇವೆ. ಸುಧಾಕರ್ ಎಂಬುವರು ಮುದುಗುರ್ಕಿ ಬಳಿ ನಡೆದಿದ್ದ ಅಪಘಾತದಲ್ಲಿ ಸಾವನ್ನಪ್ಪಿದ್ದರು. ಸುಧಾಕರ್ ಕುಟುಂಬಸ್ಥರೇ ಕಳೆದ ವಾರದ ಹಿಂದೆ ಇದೇ ಸ್ಥಳದಲ್ಲಿ ಅಪಘಾತವಾಗಿ ಮೃತಪಟ್ಟಿದ್ದರಂತೆ. ಹೀಗೆ ಆಗಾಗ್ಗೆ ಅಪಘಾತಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಗ್ರಾಮಸ್ಥರು ಇಲ್ಲಿ ಅಂಡರ್ ಪಾಸ್ ನಿರ್ಮಿಸುವಂತೆ ಹಲವು ಬಾರಿ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದರೂ ಸಹ ಕ್ಯಾರೆ ಅನ್ನುತ್ತಿಲ್ಲ ಎಂದು ಆಕ್ರೋಶಗೊಂಡ ಗ್ರಾಮಸ್ಥರು ಹಾಗೂ ಸುಧಾಕರ್ ಕುಟುಂಬಸ್ಥರು ರಸ್ತೆ ಮಧ್ಯದಲ್ಲಿ ಶವವಿಟ್ಟು ಅಂಡರ್ ಪಾಸ್ ನಿರ್ಮಾಣ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಹಿಂಗಾಗೈತೆ, ಯಾವ ಲಾರಿ ನಿಲ್ಲಿಸಬಾರ್ದು. ಆ ಕೃಷ್ಣಾಬಾದ್ ಇಲ್ಲಿಂದಾನೆ ಅದು ಬೇರೆ ನೋಡ್ಬೇಕು. ಹೆಂಗ್ ಬರ್ಬೇಕು? ಪ್ರಾಜೆಕ್ಟ್
ಪಾಸ್ ಬೇಕಾಗುತ್ತೆ ಎಲ್ಲಾನು ಎಕ್ಸಾಮ್ ಪರ್ಟಿಕ್ಯುಲರ್ ಲೊಕೇಶನ್ ಆಕ್ಸಿಡೆಂಟ್ ಅಂತ ಚೆಕ್ ಮಾಡಿಸಿದ್ವಿ ನಾವು. ಆಲ್ರೆಡಿ ಇವರು ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಲ್ಲ, ಆಲ್ರೆಡಿ ಡೆನ್ಸಿಟಿ ಇರೋದ್ರಿಂದ ಆಲ್ರೆಡಿ ನಾವು 100% ಪ್ರಪೋಸ್ ಮಾಡಿದ್ದೀವಿ. ಈಗ ಶಾರ್ಟ್ ಟರ್ಮ್ ಮೆಜರ್ಸ್ ಆಕ್ಸಿಡೆಂಟ್ ಆಗ್ತದೆ. ಈಗ ಇವತ್ತು ಏನು ರಸ್ತೆ ತಡೆ ಹಾಕಿದ್ರಿ, ಏನು ಉದ್ದೇಶ, ಏನು, ಯಾಕೆ? ನಮ್ಮ ಮಗನು ಆಕ್ಸಿಡೆಂಟ್ ಆಗವನೇ ರಾತ್ರಿ, ಅದ್ರಕ್ ಮುಂಚೆ ದಿವಸ 8 ದಿವಸ ಆಗೈತೆ. ಇನ್ನೊಂದು ಅವ್ರ ನಮ್ಮ ಮಗಳು ಆಕ್ಸಿಡೆಂಟ್ ಆಗಿರೋದು 8 ದಿವಸಕ್ಕೆ ಇಬ್ಬರು ಒಂದೇ ಮನೆಯಲ್ಲಿ 2 ಆಕ್ಸಿಡೆಂಟ್ ಆಗಿರೋದು. ಇವಾಗ 40 ಜನ ಈ ತರ ಆಕ್ಸಿಡೆಂಟ್ ಆಗಿರೋದು ನಮ್ಮವ್ರು. ಆಯ್ತಾ, ನಾವು ಕೇಳಿ 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 ಸಾಯ್ತು, ಕೇಳಿದ್ದಾಯ್ತು, ಪೊಲೀಸ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾಯ್ತು, ACDC ಎಲ್ಲರಿಗೂ ಆಗಿತ್ತು. ಆಮೇಲೆ ರೂಟ್ ಇದಾರಲ್ಲ ಅವ್ರ ಅಧಿಕಾರಿಗಳಿಗೆಲ್ಲ ಇದು ಮಾಡಿದ್ದಾಯ್ತು. ನಮ್ಗೆ ಅಂಡರ್ ಪಾಸ್ ಮಾಡ್ಕೊಡ್ರಿ ಅಂದ್ವಿ, ಅವರು ತಲೆ ಹಾಕೊಂಡಿಲ್ಲ. ಆಯ್ತಾ, ಅದಕ್ಕೋಸ್ಕರ ನಮ್ಗೆ ನ್ಯಾಯ ಸಿಗ್ಬೇಕು. ಅದಕ್ಕೋಸ್ಕರ ನಾವು ಸ್ಟ್ರೈಕ್ ಮಾಡ್ತಾ ಇರೋದು. ಹೆಣ ಅಂತೂ ಇವತ್ತು ಉಣ್ಸಲ್ಲ. ನಮ್ಗೆ ಸ್ಟ್ರೈಕ್ ಇದು ನ್ಯಾಯ ಸಿಗಕಂటే ನಾವು ಸ್ಟ್ರೈಕ್ ಮಾಡಲ್ಲ, ಸ್ಟ್ರೈಕ್ ಮಾಡ್ತೀವಿ ನಾವು. ಆಯ್ತಾ, ಬಂದವ್ರೆ ನಾವು ಅದು ಇಲ್ಲಿ ಹೆಣ ಇಕ್ಕಿದ್ವಿ ಇಲ್ಲಿ. ಅವರು ಏನ್ ರಿಕ್ವೆಸ್ಟ್ ಮಾಡಿದ್ರು, ಟ್ರಾಫಿಕ್ ಆಗೈತೆ, ನಾವು ನ್ಯಾಯ ತೋರಿಸ್ಕೊಡ್ತೀವಿ, ನಾವು ಹೆಣ ತೆಗೀರಿ ಅಂತ. ಆಯ್ತಾ, ಅವ್ರು ಏನ್ ಹೇಳ್ತಾವ್ರೆ, ಇವಾಗ ಬರ್ಕೊಂಡ್ ಹೋಗ್ತಾರೆ, ಮತ್ತೆ ಅವರು ಈ ಸುದ್ದಿಗೆ ಬರಲ್ಲ. ಅದಕ್ಕೋಸ್ಕರ ನಾವ್ ಇವತ್ತಂತೂ ಮೊನ್ನೆ ಮಾಡಕ್ ಹೋಗಲ್ಲ, ನ್ಯಾಯ ಸಿಗಂಟ ಮೊನ್ನೆ ಮಾಡಕ್ ಹೋಗಲ್ಲ. ನಾವು ನ್ಯಾಯ ಸಿಗ್ಬೇಕು, ಇದೇ ಹೋರಾಟ ಮಾಡ್ತಾ ಇರೋದು ನಾವು ಅಷ್ಟೇ. ಆಯ್ತಾ. ಇನ್ನು ಮುದುಗುರ್ಕಿ ಬಳಿ ನಡೆದಿದ್ದ ಅಪಘಾತದ ಸ್ಥಳಕ್ಕೆ ಸಚಿವ KH ಮುನಿಯಪ್ಪ, ಪೊಲೀಸ್ ಇಲಾಖೆ ಮತ್ತು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೊಂದಿಗೆ ಸಚಿವರಿಂದ ಜಂಟಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆ ವೇಳೆ ಗ್ರಾಮಸ್ಥರಿಗೆ ಎದುರಾಗಿರುವ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇನ್ನು ಹೆದ್ದಾರಿ ಪ್ರಾಧಿಕಾರದಿಂದ ಮೃತ ಸುಧಾಕರ್ ಕುಟುಂಬಕ್ಕೆ ಪರಿಹಾರ ಒದಗಿಸಲು ಸಚಿವರಿಂದ ಸೂಚನೆ ನೀಡಿದ್ದು, ಮೃತ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಸಹ ಸರ್ಕಾರ ಜೊತೆಯಾಗಲಿದೆ. ಮುಂದಿನ ದಿನಗಳಲ್ಲಿ ಗ್ರಾಮಗಳ ಬಳಿ ಅಂಡರ್ಪಾಸ್ ನಿರ್ಮಾಣ ಆಗುತ್ತೆ. ಹೀಗಿರುವ 4 ಪಥಗಳ ರಸ್ತೆ 10 ಪಥಗಳಾಗಿ ಅಭಿವೃದ್ಧಿ ಆಗುತ್ತೆ ಎಂದ ಸಚಿವರಿಂದ ಗ್ರಾಮಸ್ಥರಿಗೆ ಆಶ್ವಾಸನೆ ನೀಡಿದ್ದಾರೆ. 2004ರಲ್ಲಿ ಡಿಸೈನ್ ಮಾಡಿದ್ದು ಪಾಪ್ಯುಲೇಷನ್ಗೂ ಇವತ್ತು 20 ವರ್ಷದ ಮೇಲೆ ಆಗಿದೆ. ಪ್ರಾಜೆಕ್ಟ್ ಡೈರೆಕ್ಟರ್ ಜಯಕುಮಾರ್ ಅವರಿದ್ದಾರೆ, ಅವರು ಬಹಳ ಅನುಭವಿಸ್ತಿದ್ದಾರೆ. ಇದಕ್ಕೆ ಒಂದು ಶಾಶ್ವತವಾದ ಪರಿಹಾರವನ್ನು ಕಂಡುಹಿಡಿದ್ದಾರೆ. ಏರ್ಪೋರ್ಟಿಂದ ಪೆನಗೊಂಡವರೆಗೂ ಕೂಡ ಸುಮಾರು 100 ಕಿಲೋಮೀಟರು ಇದು 6 ಲೈನ್ಸು ಮತ್ತು 2 ಲೈನ್ ಆ ಕಡೆ 2 ಲೈನ್ ಈ ಕಡೆ 10 ಲೈನು ರಸ್ತೆಯನ್ನು ಮಾಡ್ತಾರೆ. ಯಾವುದೇ ಹಳ್ಳಿ ಬರಲಿ, ಹಳ್ಳಿ ಹತ್ರ ಎಲ್ಲ ಕೂಡ ಅಂಡರ್ ಪಾಸ್ ಇರ್ತದೆ. ಅದರಿಂದ ಯಾವ ಥರದ ತೊಂದರೆ ಆಗಲ್ಲ. ಟೆಂಪರರಿ ಅರೇಂಜ್ಮೆಂಟಿಗೆ ಏನು ಮಾಡ್ತಾರೆ ಅಂದರೆ, ಈಗಾಗಲೇ ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟ್ರು ಏನಪ್ಪ ನೀನು ಟ್ರಾಫಿಕ್ ವೆಂಕಟೇಶ್ ಅವರು, ಅಡಿಷನಲ್ SP ಅವರು ಗೈಡ್ ಮಾಡಿದ್ದಾರೆ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ. ಟೆಂಪರರಿ 1 ವರ್ಷ ಇಲ್ಲಿ ನಾವು ಕೂಡ ಹುಷಾರಾಗಿರಬೇಕು. ಈ ರೋಡ್ 2004ರಲ್ಲಿ ಮಾಡಿರೋದು, ಈಗ ಟೆಂಪರರಿ ಆಗಿ ಏನು ಅನಾನುಕೂಲ ಆಗದಿರ ಇರೋ ಥರ ಮಾಡೋಕ್ಕೆ ವ್ಯವಸ್ಥೆಗಳು ಮಾಡೋದಕ್ಕೆ ಈಗ ಜಯಕುಮಾರ್ ಅವರು ಸುಮಾರು 2400 ಕೋಟಿಯಲ್ಲಿ ದೊಡ್ಡ ರೋಡು ಮಾಡ್ತಾರೆ. ಅದರ ಜೊತೆಯಲ್ಲಿ ಈಗ ಆ ರೋಡ್ ಆಗೋವರೆಗೂ ಕೂಡ ಟೆಂಪರರಿ ಅರೇಂಜ್ಮೆಂಟ್ ಇಲ್ಲಿಂದ ಹಿಡಿದು ಆವತಿವರೆಗೂ ಏನು ಟ್ರಾಫಿಕ್ ಪ್ರಾಬ್ಲಮ್ ಇದೆ ಮತ್ತು ನಮ್ಮ ಬುಳ್ಳಳ್ಳಿ ಆಮೇಲಿಂದ ದೇವಸ್ಥಾನ ಇವೆಲ್ಲಕ್ಕೂ ಕೂಡ ಯಾವ ಥರ ಅಡ್ರೆಸ್ ಮಾಡಿದ್ರೆ ಸರಿ ಹೋಗ್ತಾ ಅಂತ ನಾನು ಟ್ರಾಫಿಕ್ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ. ಇದು ರಸ್ತೆಯಲ್ಲಿ ಒಂದು ಗಾಡಿ ಕೂಡ ನಿಲ್ಲಿಸ್ಬೋದು, ಗಾಡಿಗಳು ಹೋಗ್ಬೋದು, ಆದರೆ ಪಾರ್ಕಿಂಗು ಒಂದು ಗಾಡಿ ಕೂಡ ನಿಲ್ಲಿಸ್ಕೊಡೋದು ಕ್ರಮ ಸೀರಿಯಸ್ ಆಗಿ ತಗೊಬೇಕು ಅಂತೇಳಿ ಹೇಳಿದ್ದೇನೆ. ಜೈಕೂರ್ ಅವರು ಇದ್ರ ಬಗ್ಗೆ ಟೆಕ್ನಿಕಲ್ ಆಗಿ 2 ನಿಮಿಷ ಹೇಳ್ತಾರೆ. ವಿನಯ್, MMTV ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್,
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಗ್ರಾಮೀಣ ಭಾಗದ ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಏಕೈಕ ಆಯ್ಕೆ ಕೆಸಿಎನ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಎಂಜಿ ರಸ್ತೆ, ನಿಮ್ಮಾಕಲಕುಂಟೆ, ಅಣಕನಗೊಂದಿ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸರ್, ನಾನು ಶಶಿಕಲಾ ಅಂತ ಹೇಳಿ, ಆಡಳಿತಾಧಿಕಾರಿ ಕೆಸಿಎನ್ ಇಂಟರ್ನ್ಯಾಷನಲ್ ಶಾಲೆ. ನಮ್ಮ ಶಾಲೆ 13 ವರ್ಷದಿಂದ ಕಂಪ್ಲೀಟ್ ಆಗಿ ಈಗ 14ನೇ ವರ್ಷಕ್ಕೆ ಕಾಲಿಟ್ಟಿದೆ. ನಮಗೆ ಪ್ರತಿ ವರ್ಷವೂ ಸಹ ನಮಗೆ ಮ್ಯಾನೇಜ್ಮೆಂಟ್ ಏನೆಲ್ಲ ಸಪೋರ್ಟ್ ಬೇಕೋ ಹಂತವಾಗಿ ನಾವು ಬೆಳೀತಾ ಹೋಗ್ತಾ ಇದ್ದೀವಿ ಸರ್. ಇಲ್ಲಿ ನಾವು ಇಷ್ಟು ಮಟ್ಟಿಗೆ ಇವತ್ತು ನಿಂತಿರಬೇಕು ಅಂತಂದರೆ ಕಾರಣ ಅದು ನಮ್ಮ ಶಾಲೆಯ ಪೋಷಕರು ನಮಗೆ ಹೆಜ್ಜೆಯಲ್ಲೂ ಸಹ ಸಪೋರ್ಟ್ ಮಾಡಿಕೊಂಡು ನಮ್ಮನ್ನು, ಮೇಡಮ್ ಈ ಥರ ಇದೆ, ಆ ಥರ ಇದೆ, ನೀವು ಇನ್ನೂ ಈ ಥರ ಮಾಡ್ಬೋದು ಅಂಥೇಳಿ ಅವ್ರ ಗೈಡ್ಲೈನ್ಸ್ನೂ ಸಹ ನಾವು ತೊಗೊಂಡು ಪ್ರತಿ ವರ್ಷ ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ಸರ್. ಅದಷ್ಟೇ ಅಲ್ಲದೆ ನಮ್ಮ ಶಾಲೆ ಒಳ್ಳೆಯ ಪ್ರದೇಶದಲ್ಲಿದೆ. ಹೇಗೆಂತಂದರೆ ಎಲ್ಲೂ ಜನ ಸಂದಣಿ ಹೆಚ್ಚಿಲ್ಲ, ತುಂಬ ಕಾಮ್ ಆಗಿರುತ್ತೆ. ಪ್ರಕೃತಿ ಅಂತ ಏನು ಹೇಳ್ತೀವಿ ಸರ್, ಪ್ರಕೃತಿ ಮಧ್ಯೆ ನಮ್ಮ ಶಾಲೆ ಇದೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಸಹ ಇದೆ. ತುಂಬ ನಮಗೆ ಹಳ್ಳಿಯಿಂದ ಮಕ್ಕಳು ಬರೋದ್ರಿಂದ ಎಲ್ಲ ಹಳ್ಳಿಗಳಿಗೂ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಕನೆಕ್ಟಿವಿಟಿ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050605472. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್ ಇದೀಗ ಎಐ ಪವರ್ಡ್ ಕ್ಯಾಂಪಸ್ನೊಂದಿಗೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ಐಸಿಎಸ್ಸಿ ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ ಸಿಸಿಟಿವಿ, ಜಿಪಿಎಸ್ ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು ಪಿಸಿಎಂಬಿ, ಪಿಸಿಎಂಸಿಎಸ್ ಜೊತೆಗೆ ಸಿಇಟಿ ಮತ್ತು ನೀಟ್, ಜೆಇಇ ತರಬೇತಿ, ಇಬಿಎಸಿಎಸ್ ಜೊತೆಗೆ ಸಿಎ ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, ಎಚ್ಇಪಿಎಸ್ ಜೊತೆಗೆ ಕೆಎಎಸ್, ಐಎಎಸ್ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್,
ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಸಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ. ಈಗ ಎಲ್ಲಿ ನೋಡಿದ್ರು ಎತ್ತ ನೋಡಿದ್ರು ತರಹೇವಾರಿ ಮಾವಿನಕಾಯಿಗಳದ್ದೇ ಕಾರುಬಾರು. ಆದ್ರೆ ಆ ಜಿಲ್ಲೆಯಲ್ಲಿ ಮಾತ್ರ ಈ ಬಾರಿ ಮಾವಿನ ತೋಟಗಳೆಲ್ಲವೂ ಮಕಾಡೆ ಮಲಗಿವೆ. ಅತಿಯಾದ ಬಿಸಿಲಿನ ಹೊಡೆತ ಹಾಗೂ ಆಲಿಕಲ್ಲು ಮಳೆ ಏಟಿಗೆ ಮಾವಿನಕಾಯಿಗಳೆಲ್ಲವೂ ಮಣ್ಣು ಪಾಲಾಗಿವೆ. ನೆರೆಯ ರಾಜ್ಯದ ಮಾವು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದು ಮಾವು ಪ್ರಿಯರಿಗೆ ದರ ಏರಿಕೆಯ ಬಿಸಿ ಕಾದಿದೆ. ಈ ಬಾರಿ ಅತಿಯಾದ ಬಿಸಿಲು ಹಾಗೂ ಆಲಿಕಲ್ಲಿನ ಹೊಡೆತಕ್ಕೆ ನೆಲ ಕಚ್ಚಿ ಮಣ್ಣು ಪಾಲಾಗಿರ್ತಕ್ಕಂತಹ ಮಾವಿನಕಾಯಿಗಳು. ಕೈಗೆ ಬಂದ ಮಾವು ಬಾಯಿಗೆ ಬರದಂತಾಗಿ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಮಾವಿನ ನಗರಿಯಾದರೂ ಪಕ್ಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ 11,000 ಹೆಕ್ಟೇರ್ ಪ್ರದೇಶದಲ್ಲಿ ವಿವಿಧ ತಳಿಯ ತರಹೇವಾರಿ ಮಾವು ಬೆಳೆಯಲಾಗುತ್ತದೆ. ಆದರೆ ಈ ಬಾರಿಯ ಬೇಸಿಗೆಯ ಬಿಸಿಲು ಮಾವಿನ ಹೂವಿಗೆ ಬಡಿದ ಕಾರಣ ಹೂವೆಲ್ಲ ಕಮರಿ ಹೋಗಿತ್ತು. ಇನ್ನೂ ಅಷ್ಟೋ ಇಷ್ಟೋ ಉಳಿದ ಹೂವುಗಳೆಲ್ಲವೂ ಸಹ ಕಾಯಿಗಳಾಗಿದ್ವು. ಆದರೆ ಈಗ ಆಲಿಕಲ್ಲು ಬಿದ್ದ ಮಳೆಗೆ ಅದು ಸಹ ಉದುರಿ ಹೋಗಿ ಮಣ್ಣು ಪಾಲಾಗಿವೆ. ಈಗ ಇನ್ನೂ ಮಾವು ಬಂದಿಲ್ಲ. ಅಂದರೆ ಫೀಲ್ಡಲ್ಲಿ ಮಾವು ಬಂದಾಗ ಎಲ್ಲರೂ ಮಾವನ್ನ ತಿನ್ನಲಿಕ್ಕೆ ಖರೀದಿ ಮಾಡೋಕ್ಕೆ ಹೋಗ್ತಾರೆ. ಅದು ಆ ಕಾರಣದಿಂದ ಈಗ ಆಟೋಮೆಟಿಕ್ಕಾಗಿ ಮತ್ತು ಎಲ್ಲ ಕ್ರಾಪು ರೆಡಿ ಇಲ್ಲ ಫೀಲ್ಡಲ್ಲಿ. ದ್ರಾಕ್ಷಿನೂ ಕೂಡ ಪೂರ್ತಿ ಕ್ರಾಪ್ ರೆಡಿ ಇಲ್ಲ, ಕೆಲವ್ರದ್ದಷ್ಟೇ ರೆಡಿ ಇದೆ. ಈಗ ರೈತರೆಲ್ಲ ಸ್ಟ್ಯಾಗರ್ಡ್ ಪ್ರೂನಿಂಗ್ ಅಂತ ಒಂದು ಪದ್ಧತಿನ ಅಳವಡಿಸ್ಕೊತಾರೆ, ಡಿಫ್ರೆಂಟ್ ಡೇಟ್ಸಲ್ಲಿ ಕಟಾವಿಗೆ ಬರೋಂಗೆ. ಸೊ ಆ ಲೈನಲ್ಲಿ ಒಳ್ಳೆ ಬೆಲೆ ಸಿಗ್ತಾ ಇದೆ. ಮೇಡಮ್, ಇಷ್ಟೊಂದು ತಾಪಮಾನ 35-36 ಡಿಗ್ರಿಯಿಂದ ದ್ರಾಕ್ಷಿಗೆ ಏನು ತೊಂದರೆ ಆಗುತ್ತೆ? ಅಂದರೆ ಟೆಂಪ್ರೇಚರ್ ಜಾಸ್ತಿ ಆಗೋದ್ರಿಂದ. ಇನ್ನು ಅತಿಯಾದ ಬಿಸಿಲಿಗೆ ಹೂ ಉದುರಿ ಹೋಗಿ ಕಾಯಿಗಳೇ ಆಗಿಲ್ಲ. ಇತ್ತೀಚೆಗೆ ಸುರಿದ ಅತಿಯಾದ ಗಾಳಿ ಸಹಿತ ಆಲಿಕಲ್ಲಿನ ಮಳೆಯಿಂದ ಬಹುತೇಕ ಮಾವಿನ ತೋಟಗಳಲ್ಲಿ ಮಾವಿನ ಕಾಯಿಗಳೇ ಇಲ್ಲದಂತಾಗಿದೆ. ಇದೇ ತಿಂಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾವು ಮಾರುಕಟ್ಟೆಗೆ ಲಗ್ಗೆ ಇಡಬೇಕಿತ್ತು. ಆದರೆ ಈಗ ತೋಟಗಳಲ್ಲಿ ಕಾಯಿಗಳಿಲ್ಲದ ಕಾರಣ ನೆರೆಯ ಆಂಧ್ರದಿಂದ ಮಾವಿನಕಾಯಿಯನ್ನು ತರಿಸಿ ಮಾರಾಟ ಮಾಡುವಂತಾಗಿದೆ. ಈ ವರ್ಷ ಸ್ವಲ್ಪ ಕಡಿಮೆ ಇದೆ. ಮನೆ ಬಳೆ ಬಿದ್ದಿದ್ದಕ್ಕೆ ಕಾಯಿ ಎಲ್ಲ ಅರ್ಧ ಹೊಲ್ಟೋಗ್ಬಿಟ್ಟೈತೆ. ಇವಾಗ ಇರೋದು ಸ್ವಲ್ಪ ಕಾಯಿ ಕಡಿಮೆ ಬರ್ತೈತೆ. ಲೋಕಲ್ಲು ಬರ್ತೈತೆ, ಆಂಧ್ರದು ಬರ್ತೈತೆ. ಫಸಲು ಕಡಿಮೆ ಐತೆ. 2 ತಿಂಗಳು 3 ತಿಂಗಳು ಬರ್ತೈತೆ ಕಾಯಿ. ಇವಾಗೆಲ್ಲ 1.5 ತಿಂಗಳು ಕಾಯಿ ಬರ್ತವೆ, ಬೇಗ ಖಾಲಿ ಆಗ್ಬಿಟ್ಟೈತೆ. ಇಲ್ಲಿ ಕೆಲವರು ಸ್ವಲ್ಪ ಡೌಟ್ ಬೀಳ್ತಾರೆ, ಕಾಯಿ ತಿನ್ನೈತೆ, ಮಳೆ ಇಲ್ಲ ಇದಿಲ್ಲ ಅಂತಾರೆ. ಆ ಮಳೆ ಬರೋವರೆಗೂ ಕಾಯಿ ಇಲ್ಲ. ರೈತಗಳು ಅಡಿತಾವ್ರೆ, ಅರ್ಧಕ್ಕೆ ಫಸಲು ಹೊಲ್ಟೋಗ್ಬಿಟ್ಟೈತೆ. ಇರೋದನ್ನು ಅಡ್ಜಸ್ಟ್ ಮಾಡ್ಕೊಂಡು ಮಾರ್ತಾವ್ರೆ ಕಾಯಿಗಳು. ಯಾಕೆ ಸ್ವಲ್ಪ ಬಿಸ್ನೆಸ್ ಕಡಿಮೆ ಇದೆ, ಬಿಸಿಲು ಜಾಸ್ತಿ ಇದೆ, ಅರ್ಧ ಕಾಯಿ ಉಲ್ಟೋಗ್ಬಿಟ್ಟೈತೆ. ಮಳೆಗೆ ಹೊಲ್ಟಾಗೈತೆ ಮೊನ್ನೆ ಎಲ್ಲ. ಸ್ವಲ್ಪ ಮಳೆ ಇಲ್ಲ, ಇವಾಗ ಇರೋದ್ರ ಕಾಯಿ ಅದು ಕಿತ್ತು ಮಾಡಿ ಮಾರ್ತಾಯಿದ್ದಾರೆ. ಆಯ್ತು ನಡೀತಾ ಇದೆ. ಲೋಕಲ್ ಕಾಯಿ ಕಮ್ಮಿ, ಲೋಕಲ್ಲು ಬರ್ತೈತೆ, ಸ್ವಲ್ಪ ಆಂಧ್ರದು ಜಾಸ್ತಿ ಬರ್ತೈತೆ. ಯಾಕಂದರೆ ಅಲ್ಲಿ ಮಳೆ ಬಿದ್ದೈತೆ, ಅಲ್ಲಿ ಜಾಸ್ತಿ ತಿಂತಾವ್ರೆ. ನಮ್ಗೆ ಇಲ್ಲಿ ಕರ್ನಾಟಕ ಸ್ವಲ್ಪ ಕಡಿಮೆ ತಿಂತಾವ್ರೆ. ಯಾಕೆ ಮಳೆ ಇಲ್ಲ ಅಂದರೆ ದಿಗ್ಲು ಬೀಳ್ತಾರೆ.
ಅಷ್ಟೇ, ಇನ್ನೇನಿಲ್ಲ ಅದ್ರಾಗ. ಸೊ ಕಂಪೇರಿಟಿವ್ ಮಾಡಿದ್ರೆ ಆಂಧ್ರಕಾಯಿ ಬೆಟರ್ ಈಗ ಇಲ್ಲ? ಎರಡೂ ಬರುತ್ತೆ, ಅದು ಚೆನ್ನಾಗಿರುತ್ತೆ, ನಮ್ಮ ಲೋಕಲು ಚೆನ್ನಾಗಿರುತ್ತೆ ಆ ಥರ. ಅಂದರೆ ಈ ವರ್ಷ ಇಳುವರಿ ಕಮ್ಮಿ, ಈ ವರ್ಷ ಸ್ವಲ್ಪ ಕಡಿಮೆ, ಇಳುವರಿ ಕಡಿಮೆ ಇದೆ. ಸೊ ಮಾರಾಟ ಕೂಡ ತೊಂದರೆ? ಹಾಂ, ಸ್ವಲ್ಪ ಕಡಿಮೆ ಇದೆ. 3 ತಿಂಗಳು ಬರೋದು, 1.5 ತಿಂಗಳಿಗೆ ರೊಕ್ಕಗಳು ಆಗೋಗ್ಬರ್ತದೆ. ರೇಟ್ ಏನಿದೆ? ರೇಟಿ ಮೇಲೆ ಇದೆ ಸ್ವಾಮಿ. 80 ರೂಪಾಯಿ, 100 ರೂಪಾಯಿ, 50 ರೂಪಾಯಿ, 60 ರೂಪಾಯಿ ಹಂಗೆ ನಡೀತಾ ಇದೆ. ಕ್ವಾಲಿಟಿ ಮೇಲೆ, ಜಾತಿ ಹೆಂಗಿರುತ್ತೆ ಜಾತಿ ಮೇಲೆ ರೇಟು. ಲೋಕಲ್ ಕಾಯಿ ಬೆಲೆ ಇದೆಯಾ ಅಥವಾ ಐತೆ? ಬೆಲೆ ಇಲ್ಲ, ಕಡಿಮೆ ಐತೆ ಬೆಲೆ, ರೇಟು ಇಲ್ಲ, ಕಡಿಮೆ ಇದೆ ಬೆಲೆ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾವು ಇಳುವರಿ ಇಲ್ಲದೆ ನೆರೆಯ ಆಂಧ್ರದ ಮಾವು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದು, ದರವೂ ಸಹ ದುಬಾರಿಯಾಗಿದೆ. ಇನ್ನು ಕೋಲಾರ, ಚಿಕ್ಕಬಳ್ಳಾಪುರ, ಅವಳಿ ಜಿಲ್ಲೆಗಳ ಮಾವು ಬರೋಷ್ಟರಲ್ಲಿ ಬೆಲೆ ಏರಿಕೆಯಾಗೋದಂತೂ ಗ್ಯಾರಂಟಿ ಎನ್ನುವಂತಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಹೊರವಲಯದ ನಾಗಾರ್ಜುನ ಕಾಲೇಜಿನ ಬಳಿ ವಿದ್ಯಾರ್ಥಿಗಳ ಗುಂಪೊಂದು ಪುಂಡಾಟ ನಡೆಸಿರುವ ಘಟನೆ ನಡೆದಿದೆ. ಅಲ್ಲದೆ ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿ ಸಾರ್ವಜನಿಕ ವಲಯದಲ್ಲಿ ಭಯಭೀತಿ ವಾತಾವರಣ ನಿರ್ಮಾಣವಾಗಿತ್ತು. ಅಂದಹಾಗೆ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ನಾಗಾರ್ಜುನ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ಖಾಸಗಿ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿತ್ತಂತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕೆಲ ವಿದ್ಯಾರ್ಥಿಗಳು ಕಾಲೇಜಿನ ಹೊರಗಡೆ ಬೈಕ್ನ ಸೈಲೆನ್ಸರ್ಸ್ ಹೊರತೆಗೆದು ಸಾರ್ವಜನಿಕ ಸ್ಥಳದಲ್ಲಿ ಸಾಕಷ್ಟು ಕಿರಿಕಿರಿ ಉಂಟು ಮಾಡಿದ್ದಾರೆ. ವಿಷಯ ತಿಳಿದ ಇಬ್ಬರು ಪೊಲೀಸ್ ಸಿಬ್ಬಂದಿಗಳು ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದನ್ನ ಪ್ರಶ್ನಿಸಿ ಬುದ್ಧಿಮಾತ್ ಹೇಳಿದ್ದಾರೆ. ಇದಕ್ಕೆ ಬಗ್ಗದಿದ್ದಾಗ ಪೊಲೀಸರು ತಮ್ಮ ಶೈಲಿಯಲ್ಲಿ ಬಿಸಿ ಮುಟ್ಟಿಸಿದ್ದಾರೆ. ಆದರೆ ಶೋಕಿಯ ಅಮಲಿನಲ್ಲಿ ಮಿಂದೇಳಿದ್ದ ವಿದ್ಯಾರ್ಥಿಗಳು ಪೊಲೀಸರ ಮೇಲೆ ದಬ್ಬಾಳಿಕೆ ನಡೆಸಿ ಅವರ ಮೇಲೆಯೇ ಕೈ ಮಿಲಾಯಿಸಿ ಹಿಗ್ಗಾಮುಗ್ಗಾ ಹಲ್ಲೆ ನಡೆಸಿದ್ದಾರೆ. ಹಲ್ಲೆ ಮಾಡುತ್ತಿದ್ದವರಿಗೆ ಕಾಲೇಜಿನ ಮತ್ತಷ್ಟು ವಿದ್ಯಾರ್ಥಿಗಳು ಸಾಥ್ ನೀಡಿದ್ದು ಪೊಲೀಸರನ್ನೇ ಥಳಿಸುವ ಮಟ್ಟಕ್ಕೆ ಘಟನೆ ಮುಂದುವರೆದಿದೆ. ಇನ್ನ ಇದು ರಕ್ತ ಎಲ್ಲ ತಲೆಗೆ ನೋಡ್ಸಾಕ್ತೀನಿ. ಪೊಲೀಸರು ಒಂದ್ ನಿಮಿಷ ಇರೋ, ರಿಸರ್ವ್ನೇ ಕಳಿಸ್ತೀನಿ ಒಂದು 2 ನಿಮಿಷ. ಮಾಡ್ರಿ ಇನ್ನು ಕಾಲೇಜಿನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬರುವ ವಿದ್ಯಾರ್ಥಿಗಳು ಈ ರೀತಿಯಾಗಿ ಪುಂಡಾಟಿಕೆ ಮಾಡುವುದು ಎಷ್ಟು ಸರಿ? ಮಕ್ಕಳು ಚೆನ್ನಾಗಿ ಓದ್ಲಿ ಅಂತ ಪ್ರತಿಷ್ಠಿತ ಕಾಲೇಜಿಗೆ ಪೋಷಕರು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಕಳುಹಿಸುತ್ತಾರೆ, ಬೈಕ್ಗಳನ್ನು ಕೊಡಿಸುತ್ತಾರೆ. ಆದರೆ ಅಂತಹ ಪೋಷಕರು ಇಂತಹ ಘಟನೆಯನ್ನ ಕಂಡು ಇನ್ನಾದರೂ ಸಹ ಬುದ್ಧಿ ತಂದುಕೊಳ್ಳಬೇಕಾದ ಅವಶ್ಯಕತೆ ಇದೆ. ಮಕ್ಕಳ ವಿಲಾಸಿ ಬದುಕಿಗೆ ಸಾಥ್ ಕೊಟ್ರೆ ಇಂತಹ ಘಟನೆಗಳೇ ಸಾಕ್ಷಿಯಾಗುತ್ತದೆ.
ಇನ್ನು ಕಾಲೇಜಿನಲ್ಲಿ ನಡೆಯುವ ಕಾರ್ಯಕ್ರಮಗಳನ್ನು ಆಯೋಜಕರು ಸರಿಯಾಗಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ನಡುರಸ್ತೆಯಲ್ಲಿ ಸಾರ್ವಜನಿಕರ ಹಿತ ಕಾಯುವ ಪೊಲೀಸರ ಮೇಲೆಯೇ ಇಂತಹ ಕೃತ್ಯ ಎಸಗಿದ್ರೆ ಕಾಲೇಜಿನಲ್ಲಿ ಇನ್ನೆಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿದ್ದಾರೆ ಎಂಬುದು ಸಾರ್ವಜನಿಕರಲ್ಲಿ ಪ್ರಶ್ನೆಯಾಗಿ ಮೂಡಿದೆ. ಇನ್ನು ಈ ಘಟನೆ ಕಂಡ ಸಾರ್ವಜನಿಕರು ವಿದ್ಯಾರ್ಥಿಗಳ ನಡೆಯನ್ನ ಖಂಡಿಸಿದ್ದು ಕಾಲೇಜಿನ ಬಗ್ಗೆಯೂ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನ ಇದು ರಕ್ತ ಎಲ್ಲ ತಲೆಗೆ ನೋಡ್ಸಾಕ್ತೀನಿ ಪೊಲೀಸರು ಒಂದ್ ನಿಮಿಷ ಇರೋ ರಿಸರ್ವ್ನೇ ಕಳಿಸ್ತೀನಿ ಒಂದ್ 2 ನಿಮಿಷ. ಮಾಡ್ರಿ ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಮೇಲಪಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಮೇಲಪಳ್ಳಿ ಗ್ರಾಮದಲ್ಲಿ ಊರ ದೇವರಾದಂಥ ಶ್ರೀ ಗಂಗಮ್ಮ ದೇವಿಯನ್ನು ಹಳೆ ದೇವಾಲಯವನ್ನು ಕೆಡವಿ ನೂತನವಾಗಿ ಹೊಸ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಮೇಲಪಳ್ಳಿ ಗ್ರಾಮಸ್ಥರು ಹಾಗೂ ದಾನಿಗಳ ಸಹಾಯದಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೀವಿ. ಜೂನ್ 4 ಮತ್ತು 5ನೇ ತಾರೀಕು ಶ್ರೀ ಕಟ್ಟಡದ ಉದ್ಘಾಟನೆ ಹಾಗೂ ಕ್ಷೀರಾಭಿಷೇಕ ಮತ್ತು ಹೊಸ ವಿಗ್ರಹದ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ದಯವಿಟ್ಟು ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಇರುವಂತಹ ಶ್ರೀ ಗಂಗಾದೇವಿಯ ಭಕ್ತಾದಿಗಳೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇಂತಿ ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಈ ಒಂದು ಆಹ್ವಾನವನ್ನು ನೀಡುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ.
ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗಣಿತಶಾಸ್ತ್ರಜ್ಞ ಡಾಕ್ಟರ್ P. ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ PUC, CET, NEET ಹಾಗೂ JEE ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 PU ಕಾಲೇಜ್ ಬೆಸ್ಟ್ PU ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ PU ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ PCMB ಪ್ಲಸ್ NEET ಪ್ಲಸ್ CET, PCMB JEE CET, PCMCS JEE CET, ಕಾಮರ್ಸ್ EBACS ಪ್ಲಸ್ CA ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ. ಬೆಸ್ಟ್ PU ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು BCom ಜನರಲ್ ಹಾಗೂ ಇಂಟಿಗ್ರೇಟೆಡ್, BCA ಜನರಲ್ ಹಾಗೂ ಇಂಟಿಗ್ರೇಟೆಡ್, BSc ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಫುಟ್ಪಾತ್ ಅತಿಕ್ರಮವನ್ನ ಮಾಡಿಕೊಂಡಿರುವ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದ ನಗರ ಪೊಲೀಸ್ ಠಾಣೆಯ PSI ವೇಣುಗೋಪಾಲ್ ಮತ್ತು ಸಿಬ್ಬಂದಿ ದಿಢೀರ್ ಕಾರ್ಯಾಚರಣೆ ನಡೆಸಿ ಅತಿಕ್ರಮಣವನ್ನ ತೆರವುಗೊಳಿಸಿದರು.
ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಫುಟ್ಪಾತ್ ಅತಿಕ್ರಮವನ್ನ ಮಾಡಿಕೊಂಡಿರುವ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ವೇಣುಗೋಪಾಲ್ ಮತ್ತು ಸಿಬ್ಬಂದಿ ದಿಢೀರ್ ಕಾರ್ಯಾಚರಣೆ ನಡೆಸಿ ಅತಿಕ್ರಮಣವನ್ನ ತೆರವುಗೊಳಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಸೂಚನೆಯ ಮೇರೆಗೆ ಶಿಡ್ಲಘಟ್ಟ ನಗರದ ಟಿಬಿ ರಸ್ತೆ, ಅಶೋಕ ರಸ್ತೆಯಲ್ಲಿ ಪೊಲೀಸ್ ಸಿಬ್ಬಂದಿಯೊಂದಿಗೆ ಮಿಂಚಿನ ಕಾರ್ಯಾಚರಣೆ ನಡೆಸಿದ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ವೇಣುಗೋಪಾಲ್ ಫುಟ್ಪಾತ್ ಅತಿಕ್ರಮಣವನ್ನು ತೆರವುಗೊಳಿಸಿದರು. ನಗರ ಪೊಲೀಸ್ ಠಾಣೆಯ ದಿಢೀರ್ ಕಾರ್ಯಾಚರಣೆಯಿಂದ ಫುಟ್ಪಾತ್ ಅತಿಕ್ರಮಿಸಿಕೊಂಡು ವ್ಯಾಪಾರ ಮಾಡುತ್ತಿದ್ದವರಿಗೆ ಶಾಕ್ ನೀಡಿದರು. ನಮಸ್ಕಾರ. ಈ ದಿನ ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ನಮ್ಮ ಮೇಲಧಿಕಾರಿಗಳ ಆದೇಶದಂತೆ ಫುಟ್ಪಾತ್ ಮೇಲೆ ಕೆಲವರು ಅಂಗಡಿಗಳೆಲ್ಲ ಇಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ರು. ಆ ದಿನ ಈ ಸಂಚಾರಿ ನಿಯಮಕ್ಕೆ ತೊಂದರೆ ಆಗ್ತಾಯಿತ್ತು. ಅದರಿಂದ ಎಲ್ಲನೂ ಒಂದು ಪಾರ್ಕಿಂಗ್ ವ್ಯವಸ್ಥೆ ಆಗ್ಬೋದು, ಮತ್ತು ಫುಟ್ಪಾತ್ ಮೇಲೆ ಕೆಲವರೆಲ್ಲ ಅಂಗಡಿಗಳೆಲ್ಲ ಇಟ್ಕೊಂಡಿದ್ರು. ಅದನ್ನೆಲ್ಲ ತೆರವುಗೊಳಿಸಿ ಸಾರ್ವಜನಿಕರು ಓಡಾಡೋದಕ್ಕೆ ಸುಗಮ ಸಂಚಾರ ಅದು ವ್ಯವಸ್ಥೆ ಮಾಡಿರ್ತೇವೆ. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಉದ್ಯೋಗದ ಕನಸು ಕಂಡಿರುವ ಬಾಗೇಪಲ್ಲಿ ತಾಲೂಕಿನ ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಬೆಂಗಳೂರು ಬಿಗ್ ಮಾರ್ಟ್ ಸಂಸ್ಥೆ ಸದಾ ನಿಮ್ಮೊಂದಿಗೆ ಇರುತ್ತೆ ಎಂದು ಸಂಸ್ಥೆಯ ಮುಖ್ಯಸ್ಥೆ ಸುಪ್ರಿಯಾ ರೆಡ್ಡಿ ತಿಳಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಹೊರವಲಯದಲ್ಲಿರುವ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಬೆಂಗಳೂರು ಬಿಗ್ ಮಾರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಹಲವು ಸರ್ಕಾರಿ ಕಾಲೇಜುಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಉದ್ಯೋಗ ಮೇಳವನ್ನು ವಿವಿಧ ಗಣ್ಯರು ಉದ್ಘಾಟಿಸಿದರು. ಬೆಂಗಳೂರು ಬಿಗ್ ಮಾರ್ಟ್ಸ್ ಸಂಸ್ಥೆ ಮುಖ್ಯಸ್ಥೆ ಸುಪ್ರಿಯಾ ರೆಡ್ಡಿ ಮಾತನಾಡಿ, ಒಬ್ಬ ವಿದ್ಯಾವಂತನ ಭವಿಷ್ಯಕ್ಕೆ ಅಡಿಪಾಯವಾಗಿರುವ ಉದ್ಯೋಗಾವಕಾಶ ನಮ್ಮ ಸಂಸ್ಥೆಯಿಂದ ಕಲ್ಪಿಸುತ್ತಿದ್ದು, ಎಸ್ಎಸ್ಎಲ್ಸಿ, ದ್ವಿತೀಯ ಪಿಯುಸಿಯಿಂದ ಯಾವುದೇ ಪದವಿ ಪಡೆದು ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸುತ್ತಿರುವ ವಿದ್ಯಾವಂತರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಜೊತೆಗೆ ಉದ್ಯೋಗಕ್ಕೆ ಅಗತ್ಯವಿರುವ ಕುಶಲತೆ ಹಾಗೂ ತರಬೇತಿಯನ್ನ ಸಂಸ್ಥೆಯಿಂದ ಉಚಿತವಾಗಿ ನೀಡಲಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಪ್ರಾಂಶುಪಾಲ ವಿ ರಾಜಕುಮಾರ್, ಬೆಂಗಳೂರು ಬಿಗ್ ಮಾರ್ಟ್ಸ್ ಸಂಸ್ಥೆ ನಾಗರಾಜು ಬಂಡೆ, ಮನೀಶ್, ರಾಹುಲ್, ಮಂಜುನಾಥ್, ಮೋನಿಕಾ, ಪೂಜಾ ಮತ್ತಿತರರು ಹಾಜರಿದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಚಿಂತಾಮಣಿ ನಗರದ 24ನೇ ವಾರ್ಡ್ ವ್ಯಾಪ್ತಿಯ ನರಸಿಂಹಪೇಟೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ನಿವಾಸಿಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಸ್ತೆ, ಚರಂಡಿ ಮತ್ತು ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಈ ಭಾಗದ ಜನರು ನರಕಯಾತನೆ ಅನುಭವಿಸುತ್ತಿದ್ದು, ನಗರಸಭೆಯ ನಿರ್ಲಕ್ಷ್ಯದ ವಿರುದ್ಧ ವಾರ್ಡಿನ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಡಾವಣೆಯಲ್ಲಿ ಸರಿಯಾದ ರಸ್ತೆಗಳಿಲ್ಲದೆ ಮಳೆಗಾಲದಲ್ಲಂತೂ ಓಡಾಡುವುದು ಹರಸಾಹಸವಾಗಿದೆ. ಚರಂಡಿಗಳು ತುಂಬಿ ತುಳುಕುತ್ತಿದ್ದು, ಕೊಳಚೆ ನೀರು ರಸ್ತೆಯಲ್ಲಿಯೇ ಹರಿಯುತ್ತಿದೆ. ಇದರಿಂದ ಸಾಂಕ್ರಾಮಿಕ ರೋಗಗಳ ಭೀತಿ ಆವರಿಸಿದೆ. ಚುನಾವಣೆ ಸಮಯದಲ್ಲಿ ಮತ ಕೇಳಲು ಬರುವ ಜನಪ್ರತಿನಿಧಿಗಳು ಗೆದ್ದ ನಂತರ ಈ ಭಾಗದ ಕಡೆಗೆ ತಿರುಗಿಯೂ ಸಹ ನೋಡುತ್ತಿಲ್ಲ. ಅನೇಕ ಬಾರಿ ದೂರು ನೀಡಿದ್ದರೂ ಸಹ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಪ್ರತಿಭಟನೆ ನಡೆಸಿ ನಿವಾಸಿಗಳು ದೂರಿದ್ದಾರೆ. ನಮ್ಗೊಂದು ತಿಂಗಳಿಂದ ನೀರು ಬರ್ತಾ ಇಲ್ಲ. ಯಾರು ಎಷ್ಟು ಜನ ಹೋಗಿ ಹೇಳ್ತಾ ಇದ್ರು ಕೂಡ ನಮ್ಗೆ ನೀರು ಬಿಡ್ತಾ ಇಲ್ಲ. ತುಂಬಾ ಸಮಸ್ಯೆ ಆಗಿದೆ ನಮ್ಗೆ. ಮನೆ ಮುಂದೆ ಶುಕ್ರವಾರ ಅಂತ ಕೂಡ ಇಲ್ಲ, ಯಾವ ದಿನ ಅಂತಾನೂ ಇಲ್ಲ. ಮಕ್ಕಳು ಕೂಡ ಸ್ನಾನ ಮಾಡೋದಕ್ಕೆ ಕೂಡ ನೀರಿಲ್ಲ. ತುಂಬಾ ಪ್ರಾಬ್ಲಮ್ ಆಗಿದೆ. 250 ಜನ, 300 ಜನ, 400 ಜನನೇ ಇದ್ದಾರೆ. ಇನ್ನೂ ತುಂಬಾ ಜನನೇ ಇದ್ದಾರೆ. ನಮ್ಗೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ನೀರಿಗೆ. ಎಷ್ಟು ಜನ ಹೋಗಿ ಹೇಳ್ತಾ ಇದ್ರು ರೆಸ್ಪಾಂಡ್ ಆಗ್ತಾ ಇಲ್ಲ. ನಮ್ಗೆ ನೀರು ಬಿಡ್ತಾ ಇಲ್ಲ. ಕಂಪ್ಲೇಂಟ್ ಕೊಡ್ತಿದ್ದಾರೆ ನೀರಿಗೆ. ಏರಿಯಾದಲ್ಲಿ ನಮ್ಮ ಭಾವರೆಲ್ಲ ಹೋಗಿ ಹೇಳಿದ್ದಾರೆ, ಈಗ ಬಿಡ್ತೀವಿ, ನಾಳೆ ಬಿಡ್ತೀವಿ ಅಂತ ಹೇಳ್ತಾರೆ. ನೀರು ಬಿಡ್ತಾ ಇಲ್ಲ. బోర్లు చెడిపోయినాయి ఇళ్ళ కాడికి మాత్రం ఓటే ఎండాను
ಇನ್ನು ನಗರದ 18ನೇ ವಾರ್ಡ್ ವ್ಯಾಪ್ತಿಯಲ್ಲಿ ಕಳೆದ 1 ತಿಂಗಳಿನಿಂದ ಕುಡಿಯುವ ನೀರಿನ ಸರಬರಾಜು ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದು, ಬೇಸತ್ತ ನಿವಾಸಿಗಳು ಬೀದಿಗಿಳಿದು ವಾರ್ಡಿನ ಬೋರ್ವೆಲ್ ಎದುರು ಪ್ರತಿಭಟನೆ ನಡೆಸಿದರು. ಕಳೆದ 1 ತಿಂಗಳಿನಿಂದ ನಲ್ಲಿಗಳಲ್ಲಿ ನೀರು ಬರುತ್ತಿಲ್ಲ. ಇದರಿಂದಾಗಿ ಅಡುಗೆ, ಸ್ನಾನ ಹಾಗೂ ದೈನಂದಿನ ಕೆಲಸಗಳಿಗೆ ನೀರಿಲ್ಲದೆ ಮಹಿಳೆಯರು ಮತ್ತು ಮಕ್ಕಳು ಪರದಾಡುವಂತಾಗಿದೆ ಎಂದು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಫ್ಸರ್ ಬೈ ಅಂತ ಒಬ್ಬರು ಹೆಸರು ಹೇಳ್ತಾರೆ, ಅವ್ರಿಗೆ ಫೋನ್ ಮಾಡ್ತೀವಿ. ಯಾರೋ ರವಿ ಅಂತ ಹೇಳ್ತಾರೆ, ಅವ್ರಿಗೆ ಫೋನ್ ಮಾಡ್ತೀವಿ. ಅವನ್ಯಾವನೋ ಹುಡುಗ ಬರ್ತಾನೆ, ವಾಲ್ವ್ ಎತ್ಕೊಂಡು ಬಂದು ತಿರ್ಗ್ಸಕ್ಕೆ ಬರ್ತಾನೆ, ಅವ್ನಿಗೆ ಹೇಳ್ತೀವಿ. ಇನ್ಯಾರಿಗೋಗಿ ಹೇಳೋದು? ಮೊನ್ನೆ ನೋಡಿದ್ರೆ ಚರಂಡಿ ಫುಲ್ ಬ್ಲಾಕ್ ಆಗಿಬಿಟ್ಟು 10 ಜನಕ್ಕೆ ಡೆಂಗೋ ಜ್ವರ ಬಂದುಬಿಟ್ಟಿತ್ತು. ಅಲ್ಲಿ ಕ್ಲೀನ್ ಮಾಡಿ, ಅಲ್ಲಿ ಚೆತ್ತೆ ಎತ್ತಿ ಅಂತ ಹೇಳ್ಬಿಟ್ರೆ ಅವ್ರು ಚೆತ್ತೆನೂ ಎತ್ತಿಲ್ಲ. ಕ್ಲೀನ್ ಮಾಡಿರೋ ಗಲೀಜೆಲ್ಲ ಚರಂಡಿದೆಲ್ಲ ಎತ್ತಿ ಮೇಲೆ ಹಾಕ್ಬಿಟ್ಟು ಹೋಗಿದ್ದಾರೆ. ಅದು ನ್ಯೂಸ್ ಮಾಡಿದ್ರು, ನಾವೇ ವಿಡಿಯೋ ಮಾಡಿ ಹಾಕಿದ್ರು ಅವ್ರು ಕಿವಿ ಮೇಲೆ ಹಾಕ್ಕೊತಾ ಇಲ್ಲ. ನಗರಸಭೆಗೆ ಹೇಳಿದ್ರು ಕಿವಿ ಮೇಲೆಲ್ಲ ಹಾಕ್ಕೊತಾ ಇಲ್ಲ. ನಮ್ಮ ಕರೆಂಟ್ ಪ್ರಾಬ್ಲಮ್ ಬಂದ್ರೂ ಇವತ್ತು ಫೋನ್ ಮಾಡಿದ್ರೆ 4 ದಿವಸ ತನಕ ಬರಲ್ಲ. ನೀರಿಗೆ ಫೋನ್ ಮಾಡಿದ್ರೆ ಈ ಥರ ಪ್ರಾಬ್ಲಮ್ಮು. ಫಿಟ್ ಕ್ಲೀನಿಂಗ್ಗೆ, ಚರಂಡಿ ಕ್ಲೀನಿಂಗ್ ಪ್ರತಿಯೊಂದಕ್ಕೂ ಕೇಳ್ಕೋಬೇಕು. ನಾವು ಕೇಳ್ಕೊಳ್ಳೋಕ್ಕೆ ನಿಮ್ಗೆ ಯಾಕೆ ಸಂಬಳ ಕೊಡಬೇಕು? ಕೌನ್ಸಿಲರ್ಗಳಿಗೆ ಏನೋ ಕೆಲಸ ಇಲ್ಲ, ಏನೋ ಇದಾಗಿದೆ ಅಂತಾರೆ. ಇವಾಗ ಅಧಿಕಾರಿಗಳಿಗೆ ಕೆಲಸ ಇಲ್ವಾ? ನಿಮ್ಗೆ ಸಂಬಳ ಬರ್ತಾ ಇಲ್ವಾ? ಹೊಟ್ಟೆಗೆ ಊಟ ಮಾಡ್ತಾ ಇಲ್ವಾ? ನಮ್ಮ ದುಡ್ಡಲ್ಲೇ ತಾನೇ ನೀವು ಊಟ ಮಾಡ್ತಾ ಇರೋದು. ಸರ್, ಇದು 18ನೇ ವಾರ್ಡು. ಇನ್ನು ಸ್ಥಳೀಯ ನಿವಾಸಿಗಳು ನಗರಸಭೆ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ನೀರಿನ ಸಮಸ್ಯೆ ಬಗೆಹರಿಸದಿದ್ದರೆ ನಗರಸಭೆ ಕಚೇರಿಗೆ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಪರಿಣಾಮ ಗಂಟೆಗಟ್ಟಲೆ ಬಸ್ಗಳು ಸಿಗದೆ ವಿದ್ಯಾರ್ಥಿಗಳು ಹೈರಾಣು. ಮುದುಗುರುಕಿ ಅಪಘಾತ ಸ್ಥಳಕ್ಕೆ ಸಚಿವ KH ಮುನಿಯಪ್ಪ ಭೇಟಿ, ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ. ಅತಿಯಾದ ಬಿಸಿಲು, ಆಲಿಕಲ್ಲು ಮಳೆ, ಮಣ್ಣು ಪಾಲಾದ ಮಾವು, ನೆರೆ ರಾಜ್ಯದ ಮಾವು ಮಾರುಕಟ್ಟೆಗೆ ಲಗ್ಗೆ, ಮಾವು ಪ್ರಿಯರಿಗೆ ದರ ಏರಿಕೆಯ ಬಿಸಿ. ಪೊಲೀಸರ ಮೇಲೆಯೇ ಹಲ್ಲೆ, ಪುಂಡಾಟ ಮೆರೆದ ಕಾಲೇಜು ವಿದ್ಯಾರ್ಥಿಗಳು, ಭಯಭೀತರಾಗಿರುವ ಸಾರ್ವಜನಿಕರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.